ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಎಚ್.ಡಿ. ರೇವಣ್ಣಗೆ ಸದ್ಯಕ್ಕಿನ್ನು ಸಂಕಷ್ಟ. ಮಧ್ಯಾಹ್ನ 2:45ಕ್ಕೆ ಜಾಮೀನು ಅರ್ಜಿ ವಿಚಾರಣೆ. 3 ಗಂಟೆಗೆ ಕೋರ್ಟ್ಗೆ ಮಾಜಿ ಮಿನಿಸ್ಟರ್ ಹಾಜರು. ಡಿಕೆ ಶಿವಕುಮಾರ್ಗೆ ಡಿಕೆ ಶಿವಕುಮಾರ್ ವಿರುದ್ಧ ಕೆರಳಿದ ಜೆಡಿಎಸ್. ಮಂಡ್ಯ, ರಾಮನಗರ, ಮೈಸೂರಿನಲ್ಲಿ ಪ್ರೊಟೆಸ್ಟ್. ಶಿವರಾಮೇಗೌಡ ಮನೆಗೆ ಟೈಟ್ ಸೆಕ್ಯೂರಿಟಿ. ಮಂಡ್ಯದ ಕೆರಗೋಡು ಹನುಮಧ್ವಜ ಕೇಸ್ ಪ್ರತಿಭಟನೆ ಮಾಡಿದವರ ಮೇಲೆ ರೌಡಿ ಶೀಟ್ ತೆರೆಯೋಕೆ ಚಿಂತನೆ. ವಿಎಚ್ಪಿಯ 3 ಕಾರ್ಯಕರ್ತರಿಗೆ ನೋಟಿಸ್. ಲೋಕಸಮರದಲ್ಲಿ ನಮೋ ಅಬ್ಬರ. ತೆಲಂಗಾಣದ ರಾಜರಾಜೇಶ್ವರಿ ಸ್ವಾಮಿಯ ದರ್ಶನ. ಕರೀಂನಗರದಲ್ಲಿ ಮೋದಿ ಮತ ಭೇಟಿ. ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಕೇಳೋಕ್ ಸಿಕ್ಕ ಗಂಭೀರ ಆರೋಪ ಪ್ರಕರಣ ಕಂಪ್ಲೀಟ್ ಆಗಿ ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ವಿರುದ್ಧ ಜೆಡಿಎಸ್ನ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ರಾಮನಗರದಲ್ಲಿ ಡಿಕೆ ಶಿವಕುಮಾರ್ ಅವರ ಭಾವಚಿತ್ರಕ್ಕೆ ಸಿಡಿ ಹಾರ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಜೆಡಿಎಸ್ನ ಕಾರ್ಯಕರ್ತರು. ಐಜೂರು ವೃತ್ತದಲ್ಲಿ ಜೆಡಿಎಸ್ ಬಿಜೆಪಿ ಜಂಟಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿ ತಡೆದು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ರಾಜೀನಾಮೆ ನೀಡಬೇಕು ಅಂತ ಹೇಳಿ ಒತ್ತಾಯಿಸಿದ್ದಾರೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಕೈಯಲ್ಲಿ ಡಿಕೆ ಶಿವಕುಮಾರ್ ಅವರ ಪೋಸ್ಟರ್ಗಳನ್ನ ಹಿಡಿದು ಧಿಕ್ಕಾರ ಕೂಗ್ತಾ ಪ್ರತಿಭಟನೆ ಮಾಡಿದ್ದಾರೆ. ಅದರ ಜೊತೆಗೆ ಡಿಕೆ ಶಿವಕುಮಾರ್ ಅವರ ಭಾವಚಿತ್ರಕ್ಕೆ ಸಿಡಿಗಳ ಹಾರ. ಇವರ ಅರ್ಥ ಪ್ರಜ್ವಲ್ ರೇವಣ್ಣ ಅವರದ್ದು ಅಂತ ಹೇಳಲಾಗ್ತಾ ಇರುವ ಅಶ್ಲೀಲ ವಿಡಿಯೋಗಳು, ಅದರಲ್ಲಿದ್ದ ಹೆಣ್ಮಕ್ಕಳ ಗೌರವಕ್ಕೆ ಚ್ಯುತಿ ಬರೋ ರೀತಿಯಲ್ಲಿ ವರ್ತನೆ ಮಾಡಿರೋದ್ರ ಹಿಂದೆ ಡಿಕೆ ಶಿವಕುಮಾರ್ ಅವರ ಪಾತ್ರ ಇದೆ. ಡಿಕೆ ಶಿವಕುಮಾರ್ ಅವರು ತಕ್ಷಣಕ್ಕೆ ತಮ್ಮ ಎಲ್ಲಾ ಹುದ್ದೆಗಳಿಗೂ ಕೂಡ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ಹಾಗೆ ಜೆಡಿಎಸ್ನ ಕಾರ್ಯಕರ್ತರು. ಐಜೂರು ವೃತ್ತದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯನ್ನ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಯನ್ನ ಮಾಡಿದ್ದಾರೆ ಜಂಟಿ ಕಾರ್ಯಕರ್ತರು. ಬಿಜೆಪಿ ಹಾಗೆ ಜೆಡಿಎಸ್ ಎರಡೂ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆಯನ್ನ ಜಂಟಿ ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ಅದರ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ರಾಮನಗರದಲ್ಲಿ ಪ್ರತಿಭಟನೆ ನಡೀತಾ ಇರೋದು ಜೆಡಿಎಸ್ ಹಾಗೆ ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆ. ಡಿಕೆ ಶಿವಕುಮಾರ್ ಅವರ ಭದ್ರಕೋಟೆ ಒಳಗೇನೆ ಪ್ರತಿಭಟನೆಯ ಬಿಸಿ ಮುಟ್ಟಿಸುವ ಪ್ರಯತ್ನವನ್ನ ಬಿಜೆಪಿ ಹಾಗೆ ಜೆಡಿಎಸ್ನ ಕಾರ್ಯಕರ್ತರು ಮಾಡ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಮೊನ್ನೆಯಿಂದಲೂ ಕೂಡ ಕುಮಾರಸ್ವಾಮಿ ಅವರ ಬಾಯಲ್ಲಿ ಯಾವಾಗ ಮಹಾನಾಯಕ ಅನ್ನೋ ಹೆಸರು ಬಂತು, ದೇವರಾಜೇಗೌಡರು ಡಿಕೆ ಶಿವಕುಮಾರ್ ಅವರದ್ದು ಅಂತ ಹೇಳಲಾದ ಒಂದು ಆಡಿಯೋವನ್ನ ಬಿಡುಗಡೆಗೊಳಿಸಿದ್ರು. ಆ ಕ್ಷಣದಿಂದಲೂ ಕೂಡ ಜೆಡಿಎಸ್ ಹಾಗೆ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮತ್ತಷ್ಟು ತೀವ್ರಗೊಳಿಸ್ತಾ ಸಾಗ್ತಾ ಇದ್ದಾರೆ. ಇಡೀ ಆರೋಪವನ್ನ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ತಿರುಗುವಂತೆ ಮಾಡುವ ಪ್ರಯತ್ನವನ್ನ ಇದೀಗ ಈ ಪ್ರತಿಭಟನಾಕಾರರು ಮಾಡ್ತಾ ಇದ್ದಾರೆ. ರೈಟ್, ಪ್ರತಿಭಟನೆ ಯಾವ ಸ್ವರೂಪದಲ್ಲಿ ನಡೀತಾ ಇದೆ, ಎಲ್ಲೆಲ್ಲಿ ಎಷ್ಟರ ಮಟ್ಟಿಗೆ ಪ್ರತಿಭಟನೆಯ ಬಿಸಿ ತಟ್ತಾ ಇದೆ, ಇದರ ಡೀಟೇಲ್ಸ್ ನೊಂದಿಗೆ ನಮ್ಮ ಇಬ್ಬರು ಪ್ರತಿನಿಧಿಗಳು ಏಕಕಾಲದಲ್ಲಿ ಲೈವ್ ಜಾಯಿನ್ ಆಗಿದ್ದಾರೆ. ಮೈಸೂರಿನಿಂದ ವಿನೋದ್ ಹಾಗೆ ಮಂಡ್ಯದಿಂದ ಆನಂದ್. ಮೊದಲನೇದಾಗಿ ಮೈಸೂರಿನ ಪರಿಸ್ಥಿತಿಯನ್ನು ತಿಳ್ಕೊಳ್ಳೋಣ. ವಿನೋದ್, ಪ್ರತಿಭಟನೆ ಅಲ್ಲೂ ಕಾಣೋಕೆ ಸಿಗ್ತಾ ಇದೆಯಾ? ಇಡೀ ಪ್ರಕರಣ ಹೊಸದೊಂದು ದಿಕ್ಕನ್ನ ಪಡೆದುಕೊಳ್ತಾ ಇದೆ. ಟಾರ್ಗೆಟ್ ಡಿಕೆ ಶಿವಕುಮಾರ್ ಆಗಿದೆ ಇದೀಗ ಜೆಡಿಎಸ್ ಬಿಜೆಪಿ ಪಾಲಿಗೆ. ಏನಿದೆ ಡೀಟೇಲ್ಸ್ ಈ ಬಗ್ಗೆ?
ಬಹಳ ಮುಖ್ಯವಾಗಿ ಈ ಒಂದು ಕೂಡ ರಾಜಕೀಯದ ತಿರುವುಗಳೆಲ್ಲ ಪಡೆದುಕೊಳ್ತಾ ಇರುವಂತದ್ದು. ಈಗಾಗಲೇ ಏನು ದೇವರಾಜೇಗೌಡರು ಪ್ರೆಸ್ ಮೀಟ್ ಮಾಡಿದ ನಂತರದಲ್ಲಿ ಈ ಒಂದು ಕಂಪ್ಯೂಟರ್ ಸಂಪೂರ್ಣವಾಗಿ ಡಿ.ಕೆ. ಶಿವಕುಮಾರ್ ಅವರೇ ಈ ಒಂದು ಪೆನ್ಡ್ರೈವ್ಗಳೆಲ್ಲ ಹಂಚಿದ್ದಾರೆ ಅಂತ ಹೇಳಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಜೆಡಿಎಸ್ ಆರೋಪ ಮಾಡಿದ್ದು. ಈಗಾಗಲೇ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆ ನಡೆಸ್ತಾ ಇದೆ. ಮೈಸೂರಲ್ಲೂ ಕೂಡ ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಜೆಡಿಎಸ್ನ ಕೋರ್ ಕಮಿಟಿ ಅಧ್ಯಕ್ಷರಾಗಿರುವಂತಹ ಜಿ.ಟಿ. ದೇವೇಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇರುವಂಥದ್ದು. ಸಾರಾ ಮಹೇಶ್ ಇರ್ಬೋದು, ಮಾಜಿ ಶಾಸಕರಿರ್ಬೋದು, ಪ್ರತಿಯೊಬ್ಬರು ಕೂಡ ಈಗಾಗಲೇ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಕುಳಿತು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು. ಆದರೆ ಬಹಳ ಪ್ರಮುಖವಾಗಿ ಜೆಡಿಎಸ್ನವರ ಆಗ್ರಹ ಇರುವಂಥದ್ದು ಈ ಒಂದು ಪ್ರಕರಣವನ್ನು SIT ಇಲ್ಲ CBIಗೆ ವಹಿಸಬೇಕು, ಇಲ್ಲ ಅಂತಂದರೆ ನ್ಯಾಯಾಂಗ ತನಿಖೆ ನಡೆಸಬೇಕಂದ್ರೆ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೆಸಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನೂರಾರು ಮಹಿಳೆಯರಿದ್ದಾರೆ, ಜೆಡಿಎಸ್ನ ಕಾರ್ಯಕರ್ತರಿದ್ದಾರೆ, ಜೊತೆಗೆ ಎಲ್ಲರೂ ಕೂಡ ಪ್ಲಕ್ಕಾರ್ಡ್ಗಳೆಲ್ಲ ಹಿಡಿದುಕೊಂಡು ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ದೊಡ್ಡ ಮಟ್ಟದಲ್ಲಿ ಆರೋಪ ಮಾಡ್ತಾ ಇರುವಂಥದ್ದು ಈ ಒಂದು ಏನು ಪೆನ್ಡ್ರೈವ್ ಏನಿದೆ ಅದು ಪ್ರಿಂಟ್ ಆಗಿದೆ ಮಲೇಷ್ಯಾದಲ್ಲಿ ಅಂತೇಳಿ ಒಂದು ಸ್ಫೋಟಕವಾದಂತಹ ಹೇಳಿಕೆಯನ್ನು ಕೂಡ ಈಗಾಗಲೇ ಜಿ.ಟಿ. ದೇವೇಗೌಡರು ಕೊಟ್ಟಿರುವಂಥದ್ದು. ಸೊ ಹೀಗಾಗಿ ಖುದ್ದು ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಸ್ಥಳಕ್ಕೆ ಬಂದು ಅವರ ಮನವಿಯಲ್ಲೂ ಕೂಡ ತೆಗೆದುಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಜೊತೆಗೆ ಈಗಾಗಲೇ JDS ಕಾರ್ಯಕರ್ತರನ್ನ ಉದ್ದೇಶಿಸಿ ಜಿ.ಟಿ. ದೇವೇಗೌಡರು ಕೂಡ ಮಾತಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಅವ್ರು ಹೇಳ್ತಾ ಇರುವಂಥದ್ದು ಬಹಳ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಪೆನ್ಡ್ರೈವ್ ಹಂಚಿಕೆ ಮಾಡಿದವ್ರನ್ನ ಯಾಕೆ ನೀವು ಇಲ್ಲೂ ಕೂಡ ಬಂಧನವನ್ನು ಮಾಡಿಲ್ಲ, ಮೊದಲಿಗೆ ಅವರನ್ನ ಬಂಧನ ಮಾಡಬೇಕು, ಜೊತೆಗೆ ಯಾರೇ ತಪ್ಪು ಮಾಡಿದ್ರು ಕೂಡ ಅವರಿಗೆ ತಕ್ಕ ಶಿಕ್ಷೆ ಆಗಲಿ, ಅದರಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಅವರನ್ನು ರಕ್ಷಣೆ ಮಾಡುವಂತಹ ಇದೇ ಇಲ್ಲ. ಸೊ ಹೀಗಾಗಿ ನೀವು ಪೆನ್ಡ್ರೈವನ್ನು ಹಂಚಿಕೆ ಮಾಡಿದಂತಹ ಕಾರ್ತಿಕ್ ಇರ್ಬೋದು, ಜೊತೆಗೆ ಇಲ್ಲುಳಿದಂತಹ ಆರೋಪಿಗಳಲ್ಲಿ ಯಾಕೆ ನೀವು ಬಂಧಿಸ್ತಾ ಇಲ್ಲ ಅಂತೇಳಿ ದೊಡ್ಡ ಮಟ್ಟದಲ್ಲಿ JDS ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಜೊತೆಗೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೂ ಕೂಡ ಈಗಾಗಲೇ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಕರೆಯಲು ಕೊಟ್ಟಿರುವಂಥದ್ದು. ಸ್ಮಿತಾ.